ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತಿನ ಸೆಷನ್ನಲ್ಲಿ ಪಿ ಜಿ ಸಿ ಟಿ 2025-26 MBA ಸಿಲೆಬಸನ್ನು ನೋಡೋಣ. ಓಕೆ, MBA ಸಿಲೆಬಸನ್ನು ನೋಡೋಣ. ಸಿಲೆಬಸ್ ಫಾರ್ ಪಿ ಜಿ ಸಿ ಟಿ ಏನು ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂದರೆ MBA ಅಂತ ಹೇಳ್ಬೋದು. ಓಕೆ, ಸೊ ಈ ಥರದ ಸಿಲೆಬಸ್ ನೋಡೋಣ. ಇನ್ನು ನೀವು ಬೇರೆ ಬೇರೆ ಕೋರ್ಸ್ಗಳ ಸಿಲೆಬಸ್ ನೋಡಬೇಕಾದ್ರೆ ನೀವೇನು ಮಾಡಬೇಕಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸೊ KEA ವೆಬ್ಸೈಟಿಗೆ ಹೋಗಿ ವಿಸಿಟ್ ಮಾಡಿರಿ. ಸೊ ಅಲ್ಲಿ ನೀವು ಸಿಲೆಬಸನ್ನು ನೋಡ್ಬೋದು. ಸೊ ಈಗ ನಾನು MBAದ ಸಿಲೆಬಸ್ ಮಾತ್ರ ಡಿಸ್ಕಸ್ ಮಾಡ್ತೇನೆ. ಸೊ ಓಕೆ, ಯಾವ ಥರ ಇದೆ MBA ಸಿಲೆಬಸ್ ಸೊ ಅದನ್ನೆಲ್ಲ ನೋಡೋಣ. ಸೊ ಇವಾಗ ನೋಡಿರಿ, ಫಸ್ಟ್ ಪಾರ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಅವೇರ್ನೆಸ್ ಅಂತ ಹೇಳಿ ಕೊಡ್ತಾರೆ. ಸೊ ಕಂಪ್ಯೂಟರ್ ಅವೇರ್ನೆಸ್, ಸೊ ಇದು ಕಂಪ್ಯೂಟರ್ ಬೇಸಿಕ್ಸ್ ಕೊಡ್ತಾರೆ. ಇಲ್ಲಿ ಆರ್ಗನೈಜೇಷನ್ ಆಫ್ ಎ ಕಂಪ್ಯೂಟರ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ CPU ಅಂತ ಹೇಳ್ಬೋದು, ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಂಪ್ಯೂಟರ್ ಮೆಮ್ರಿ ಆಗಿರ್ಬೋದು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಗಿರ್ಬೋದು, ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಆಗಿರ್ಬೋದು, ಜನರಲ್ ಅವೇರ್ನೆಸ್ ಅಬೌಟ್ ಇಂಟರ್ನೆಟ್ ಆಗಿರ್ಬೋದು, ವೆಬ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಡಾಟಾಬೇಸ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಆ್ಯಂಡ್ ಇನ್ಫಾರ್ಮೇಷನ್ ಸಿಸ್ಟಮ್ ಆಗಿರ್ಬೋದು. ಸೊ ಏನು ಮಾಡ್ತಾರೆ ಅಂದರೆ ಕಂಪ್ಯೂಟರ್ ಬಗ್ಗೆ ಬೇಸಿಕ್ಸ್ ಕೊಡ್ತಾರೆ. ನೆಕ್ಸ್ಟ್ ನೋಡಿರಿ, ಡಾಟಾ ರೀಪ್ರೆಸೆಂಟೇಷನ್ ಆಗಿರ್ಬೋದು, ರೀಪ್ರೆಸೆಂಟೇಷನ್ ಆಫ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಇಂಟಿಗ್ರೇಸ್ ಆ್ಯಂಡ್ ಫ್ರ್ಯಾಕ್ಷನ್ಸ್ ಆಗಿರ್ಬೋದು, ಬೈನರಿ ಆಗಿರ್ಬೋದು, ASCII ಆಗಿರ್ಬೋದು, ಆ್ಯಂಡ್ ಹೆಕ್ಸಾಡೆಸಿಮಲ್ ರೀಪ್ರೆಸೆಂಟೇಷನ್ ಆಗಿರ್ಬೋದು. ಸೊ ಇವೆಲ್ಲ ಡಾಟಾ ರೀಪ್ರೆಸೆಂಟೇಷನ್ದಾಗ ಬರ್ತವೆ. ಸೊ ನೆಕ್ಸ್ಟ್ ನೋಡಿರಿ, ಬೈನರಿ ಅರ್ಥಮೆಟಿಕ್ ಅಂತ ಬರುತ್ತೆ. ಸೊ ಬೈನರಿ ಅರ್ಥಮೆಟಿಕ್ದಾಗ ಎಡಿಷನ್ಸ್ ಆಗಿರ್ಬೋದು, ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, ಡಿವಿಷನ್ ಆಗಿರ್ಬೋದು, ಟೂಸ್ ಕಾಂಪ್ಲಿಮೆಂಟ್ ಅರ್ಥಮೆಟಿಕ್ ಆಗಿರ್ಬೋದು, ಫ್ಲೋಟಿಂಗ್ ಪಾಯಿಂಟ್ಸ್ ಆಗಿರ್ಬೋದು, ರೀಪ್ರೆಸೆಂಟೇಷನ್ ಆಫ್ ನಂಬರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಾರ್ಮಲೈಸ್ಡ್ ಫ್ಲೋಟಿಂಗ್ ಪಾಯಿಂಟ್ ರೀಪ್ರೆಸೆಂಟೇಷನ್ ಆಗಿರ್ಬೋದು, ನಾರ್ಮಲೈಸ್ಡ್ ಫ್ಲೋಟಿಂಗ್ ಪಾಯಿಂಟ್ ರೀಪ್ರೆಸೆಂಟೇಷನ್. ನೆಕ್ಸ್ಟ್ ನೋಡ್ರಿ, ಇನ್ನು ಪಾಯಿಂಟ್ ನಂಬರ್ 4ದಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ಸ್ ಆಗಿರ್ಬೋದು. ಸೊ ಇಲ್ಲಿ ಇವ್ಯಾಲ್ಯೂಯೇಷನ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಅಂತ ಹೇಳ್ಬೋದು, ಟೈಪ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಆಗಿರ್ಬೋದು, ಫಂಕ್ಷನ್ಸ್ ಆಫ್ ಆನ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಆಗಿರ್ಬೋದು, ಮಾಡರ್ನ್ ಆಪ್ರೇಟಿಂಗ್ ಸಿಸ್ಟಮ್ಸ್. ಸೊ ಅಂದರೆ ಓವರಾಲ್ ಇನ್ಫಾರ್ಮೇಷನ್ ಅಬೌಟ್ ದ ಆಪ್ರೇಟಿಂಗ್ ಸಿಸ್ಟಮ್. ಸೊ ಇಲ್ಲಿ ಫಸ್ಟ್ ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ. ಸೊ ಇಲ್ಲಿ ಫಸ್ಟ್ ಏನು ಹೇಳ್ತಾರೆ ಅಂದರೆ ಕಂಪ್ಯೂಟರ್ ಬೇಸಿಕ್ಸ್ ಬಗ್ಗೆ ನೀವು ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಡಾಟಾ ರೀಪ್ರೆಸೆಂಟೇಷನ್ ಬಗ್ಗೆ ನೀವು ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಬೈನರಿ ಅರ್ಥಮೆಟಿಕ್ಸ್ ಬಗ್ಗೆ ಕೂಡ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಬಗ್ಗೆ ಕೂಡ ನೀವು ಸ್ಟಡಿ ಮಾಡಬೇಕು. ಓಕೆ, ಸೊ ಇದೆಲ್ಲ ಎತ್ತರೊಳಗೆ ಬರುತ್ತೆ ಅಂದರೆ ಕಂಪ್ಯೂಟರ್ ಅವೇರ್ನೆಸ್ ಅಂತ ಏನಿದೆಯಲ್ಲ. ಸೊ ಇಲ್ಲಿ ಒಂದು ಪಾರ್ಟ್ಸ್ ಮಾಡಿದ್ದಾರೆ ಇದನ್ನ. ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್ ಪಾರ್ಟ್ಸ್. ಸೊ ಅನಾಲಿಟಿಕಲ್ ಎಬಿಲಿಟಿ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ಬೋದು. ಸೊ ನಥಿಂಗ್ ಬಟ್ ಲಾಜಿಕಲ್ ರೀಸನಿಂಗಲ್ಲಿ ಲಾಜಿಕಲ್ ರೀಸನಿಂಗ್ ಆಗಿರ್ಬೋದು, ಪಜಲ್ಸ್ ಆಗಿರ್ಬೋದು, ಡಯಾಗ್ರಾಮ್ಸ್ ಆಗಿರ್ಬೋದು, ನೆಕ್ಸ್ಟ್ ಅನಾಲಜಿ ಆಗಿರ್ಬೋದು, ವರ್ಬಲ್ ಎಬಿಲಿಟಿ ಆಗಿರ್ಬೋದು, ಅನಾಲಿಟಿಕಲ್ ಎಬಿಲಿಟಿ ಆಗಿರ್ಬೋದು, ಆ್ಯಂಡ್ ರಿಲೇಟೆಡ್ ಆಸ್ಪೆಕ್ಟ್ ಅಂತ ಹೇಳ್ತಾರೆ. ಸೊ ಇದರಿಗೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ಆಸ್ಪೆಕ್ಟ್ಗಳು ಕೂಡ ಆಗಿರ್ಬೋದು ಅಂತ ಹೇಳ್ತಾರೆ. ಅಂದರೆ ರೀಸನಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಇರದೇ ಇದೆ. ನೆಕ್ಸ್ಟ್ ನೋಡ್ರಿ, ಇನ್ನು ಕ್ವಾಂಟಿಟಿವ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಓಕೆ, ಕ್ವಾಂಟಿಟಿವ್ ಅನಾಲಿಸಿಸ್. ಸೊ ಇಲ್ಲಿ ಅರ್ಥಮೆಟಿಕ್ ಆಗಿರ್ಬೋದು, ಡಾಟಾ ಅನಾಲಿಸಿಸ್ ಆಗಿರ್ಬೋದು, ಆ್ಯಂಡ್ ಇಂಟರ್ಪ್ರಿಟೇಷನ್, ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಸೊ ಇದಕ್ಕೆ DI ಅಂತ ಹೇಳ್ತಾರೆ, ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಆಗಿರ್ಬೋದು, ಆ್ಯಂಡ್ ರಿಲೇಟೆಡ್ ಕ್ವಾಂಟಿಟಿವ್ ಆಸ್ಪೆಕ್ಟ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಇದೆಲ್ಲ ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ಅಂದರೆ ನಥಿಂಗ್ ಬಟ್ ಕ್ವಾಂಟಿಟಿವ್ ಅನಾಲಿಸಿಸ್ ಅಂತ ಕೊಟ್ಟಾರಲ್ಲ. ಸೊ ಇವೆಲ್ಲ ಕ್ವಾಂಟಿಟಿವ್ ಅಪ್ಟಿಟ್ಯೂಡಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡಿರಿ, 4th ಪಾಯಿಂಟ್ ಏನಿದೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಸ್ಟಡಿ ಮಾಡಬೇಕು ನೀವು. ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಇರುತ್ತೆ, ಸಿನೋನಿಮ್ ಆಗಿರ್ಬೋದು, ಅಂಟೋನಿಮ್ ಆಗಿರ್ಬೋದು, ಸೆಂಟೆನ್ಸ್ ಕರೆಕ್ಷನ್ ಆಗಿರ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು, ಐಡಮ್ಸ್ ಆ್ಯಂಡ್ ಪ್ರೇರ್ಸ್ ಅಂತ ಆಗಿರ್ಬೋದು, ಪೇರ್ಸ್ ಎಕ್ಸ್ಪ್ರೆಸ್ಸಿಂಗ್ ರಿಲೇಷನ್ಶಿಪ್ ಆಗಿರ್ಬೋದು, ಫೇಮಸ್ ಬುಕ್ಸ್ ಇನ್ ಇಂಗ್ಲೀಷ್ ಲಿಟ್ರೇಚರ್ ಆಗಿರ್ಬೋದು. ಅಂದರೆ ಆಥರ್ಸ್ಗಳು ನೇಮ್ ಕೇಳತ್ತಿರ್ತಾರೆ. ಸೊ ಟೋಟಲ್ ಸ್ವಲ್ಪ ನೀವು ಏನು ಮಾಡಬೇಕಂದ್ರೆ ಇಂಗ್ಲೀಷ್ ಲಿಟ್ರೇಚರ್ ಬಗ್ಗೆ ಸ್ವಲ್ಪ ನೋಡಬೇಕು, ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಗ್ರಾಮರ್ ಅದು ಎಲ್ಲ ನೋಡ್ಕೋಬೇಕು. ನೆಕ್ಸ್ಟ್ ಒಂದು ನೋಡಿ, ಜನರಲ್ ನಾಲೆಜ್ ಅಂತ ಇರ್ತದೆ. ಸೊ ಅದಕ್ಕೆ GK ಅಂತಾರೆ. ಸೊ ಏನೇನು ಇರ್ಬೋದು ಅಂದರೆ ಇಂಡಿಯನ್ ಬಿಸ್ನೆಸ್ ಎನ್ವೈರ್ಮೆಂಟ್ ಆಗಿರ್ಬೋದು, ಗ್ಲೋಬಲ್ ಎನ್ವೈರ್ಮೆಂಟ್ ಆಗಿರ್ಬೋದು, ಸೋಷಿಯಲ್ ಇವೆಂಟ್ಸ್, ಕಲ್ಚರಲ್ ಆಗಿರ್ಬೋದು, ಇವೆಂಟ್ಸ್ ಆಗಿರ್ಬೋದು,
ಎಕನಾಮಿಕ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪೊಲಿಟಿಕಲ್ ಇವೆಂಟ್ಸ್ ಆಗಿರ್ಬೋದು, ಹಿಸ್ಟಾರಿಕಲ್ ಇವೆಂಟ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅವಾರ್ಡ್ಸ್ ಇರ್ಬೋದು, ಪರ್ಸ್ನಾಲಿಟೀಸ್ ಆಗಿರ್ಬೋದು, ಆ್ಯಂಡ್ ಅಚೀವ್ಮೆಂಟ್ಸ್ ಇರ್ಬೋದು. ಪರ್ಸ್ನಾಲಿಟೀಸ್ ಅಂತ ಹೇಳ್ತಾರೆ, ಅಚೀವ್ಮೆಂಟ್ಸ್ ಅಂತ ಹೇಳ್ತಾರೆ, ಸೈನ್ಸ್ ಅಂತ ಹೇಳ್ತಾರೆ, ಆ್ಯಂಡ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಹ್ಯುಮ್ಯಾನಿಟಿಕ್ಸ್ ಆಗಿರ್ಬೋದು, ನೆಕ್ಸ್ಟ್ ಎಂಟ್ರಪ್ರಿನರ್ ಆಗಿರ್ಬೋದು, ಆ್ಯಂಡ್ ಎಂಟ್ರಪ್ರಿನರ್ಶಿಪ್, ಬಿಸ್ನೆಸ್ ಕಮ್ಯುನಿಕೇಷನ್ ಆಗಿರ್ಬೋದು. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಜನರಲ್ ನಾಲೆಜ್ ಬಗ್ಗೆ ನಿಮ್ಗೆ ಕ್ವಶನ್ಸನ್ನು ರೈಸ್ ಮಾಡ್ತಾರೆ, ಜಿ ಕೆ ಬಗ್ಗೆ. ಸೊ ಇಷ್ಟೆಲ್ಲ ಪಾಯಿಂಟ್ಸ ಇನ್ಕ್ಲೂಡ್ ಇರುತ್ತೆ. ಸೊ ಇವೆಲ್ಲ ನೀವು ಏನು ಮಾಡಬೇಕಂದ್ರೆ ಕಂಪ್ಯೂಟರ್ ರಿಲೇಟೆಡ್ ಬುಕ್ಸ್ಗಳನ್ನ ನೋಡಿರಿ. ನೆಕ್ಸ್ಟ್ ಲಾಜಿಕಲ್ ರೀಸನಿಂಗ್ ಬುಕ್ಸ್ ರೆಫರ್ ಮಾಡಿರಿ. ಕ್ವಾಂಟಿಟಿವ್ ಅನಾಲಿಸಿಸ್ಗೆ ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ಬುಕ್ಸ್ ರೆಫರ್ ಮಾಡಿರಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ಬುಕ್ಸ ರೆಫರ್ ಮಾಡಿರಿ. ಜನರಲ್ ನಾಲೆಜ್ ಜಿ ಕೆ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿರಿ. ಸೊ ಓವರಾಲ್ ಇದ್ರ ಮೇಲೆ ನಿಮ್ದು ಏನು ಇರುತ್ತೆ, PGCET ಇರುತ್ತೆ, MBA. ಸೊ ಯಾರೆಲ್ಲ MBA ಆಸ್ಪಿರೆಂಟ್ಸ್ಗಳಿದ್ದೀರಲ್ಲ, ಸೊ ಅವ್ರಿಗೆಲ್ಲ ಇದು ಸಿಲೆಬಸ್ ಇರುತ್ತೆ. ಸೊ ಇದು ಇನ್ನೊಂದು, ಇದು ಆ್ಯಕ್ಚುಲಿ ಆನ್ಲೈನ್ ಅದು ಕೊಟ್ಟಿದ್ದಾರೆ, ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅದು ಕೊಟ್ಟಿದ್ದಾರೆ, ಅಂದರೆ CBT. ಆ್ಯಕ್ಚುಲಿ ಇದು ಮೋಸ್ಟ್ಲಿ ಏನಾಗ್ಬೋದು ಅಂದರೆ ಆನ್ಲೈನ್ ಏನು ಆಗೋಕ್ಕಿಲ್ಲ. ಸೊ ಅದರ ಬದಲಿ ಅದರ ರಿಪ್ಲೇಸ್ ಏನಾಗ್ಬೋದು ಅಂದರೆ ಇದು OMR ಬೇಸ್, ಅಂದರೆ ಆಫ್ಲೈನ್ ಆಗ್ಬೋದು ಚಾನ್ಸಸ್ ಭಾಳ ಹೈ ಇದೆ, ಆಫ್ಲೈನ್ ಆಗೋ ಚಾನ್ಸಸ್ ಇದೆ ನೋಡ್ರಿ. ಇದು ಸ್ವಲ್ಪ ನೀವು ಏನು ಮಾಡಿರಿ, ಇದನ್ನೆಲ್ಲ ಸ್ಟಡಿ ಮಾಡ್ಕೋತೀರಿ. ಓಕೆ, ಸೊ ನಿಮ್ಗೆ ಎಕ್ಸಾಮ್ದಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ಸೆಷನ್ನಲ್ಲಿ ಎಕ್ಸಾಮ್ ಯಾವಾಗಿದೆ ಸೊ ಅದನ್ನ ನೋಡೋಣ. ಓಕೆ, ಥ್ಯಾಂಕ್ ಯು ಆಲ್.